हरिः ओम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धा सुकृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र चतुर्थो विषयः इदानीं विचार्यते। तत्र चतुर्थो विषयः ब्रह्मणो जगत्कारणत्व व्यवहारः इति चतुर्थः विषयः। अयं विषयः इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। इदानीं स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवातं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्धते पदवाक्य प्रमाणज्ञानं संप्रदायविदो गुरून् नत्वा विशुद्ध वेदांत परिभाषा प्रकाश्यते। ಈಗ ನಾಲ್ಕನೇ ವಿಷಯ ಬ್ರಹ್ಮಣೋ ಜಗತ್ಕಾರಣ ವ್ಯವಹಾರ. ಈ ಬ್ರಹ್ಮಕ್ಕೆ ಜಗತ್ಕಾರಣತ್ವವನ್ನ ಕೊಟ್ಟಿದ್ದಾರಲ್ಲ, ಇದು ಒಂದು ರೀತಿಯಲ್ಲಿ ಬ್ರಹ್ಮವು ಜಗತ್ತಿಗೆ ಕಾರಣ. ಈ ಒಂದು ಜಗತ್ತೆಲ್ಲವೂ ಕೂಡ ಅದರ ಕಾರ್ಯ ಅಂತ ಏನೆಲ್ಲ ವ್ಯವಹಾರಗಳು ನಡೀತಾ ಇದೆ, ಕಾರ್ಯ ಆಯಿತು ಕಾರಣ ಆಯಿತು. ಈ ಕಾರ್ಯದಿಂದ ಏನೆಲ್ಲ ವ್ಯವಹಾರಗಳು ನಡೀತಾ ಇದೆ, ಎಲ್ಲ ವ್ಯವಹಾರಗಳು ನಡೀತಾ ಇದೆ. ಯಾವುದು? ಎಲ್ಲ ದೃಷ್ಟ ಫಲಕ್ಕೋಸ್ಕರ, ಅದೃಷ್ಟ ಫಲಕ್ಕೋಸ್ಕರ, ಪ್ರತಿಯೊಂದಕ್ಕೂ ಮತ್ತೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರವೂ ಕೂಡ. ಅದಕ್ಕೂ ಕೂಡ ಯಾರಿಗಾಗಬೇಕು? ಬದ್ಧನಾದ ಜೀವನ ತಾನೇ ಆಗಬೇಕು. ಯಾವುದು?
ಈ ಒಂದು ಆತ್ಮೈಕತ್ವ ಜ್ಞಾನ ಅಂತಕ್ಕಂಥದ್ದು ಬದ್ಧನಾದ ಜೀವನಿಗೆ ಆಗಬೇಕು. ಜೀವನಿಗೆ ಆಗಬೇಕು ಅಂತಂದ್ರೆ ಜೀವ ಅಂತದವನು ಯಾರು? ಅದು ಕಾರ್ಯ. ಹೀಗೆ ಈ ಕಾರ್ಯ ಕಾರಣವನ್ನ ವ್ಯವಹಾರದಲ್ಲಿ ಇದೆಯಲ್ಲ, ಇದು ನಾವು ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಅದನ್ನ ನಾವು ಹೇಗೆ ಅರ್ಥವನ್ನ ಮಾಡಿಕೊಳ್ಬೇಕು ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆ ನೋಡಿ, ಪ್ರತಿಯೊಬ್ಬರೂ ಕೂಡ ಈ ಹೊತ್ತು ಅದ್ವೈತಕ್ಕೆ ದೊಡ್ಡ ಒಂದು ದೋಷ ಅಂತಕ್ಕಂಥ ಪ್ರಶ್ನೆ ಏನು ಬರ್ತಾ ಇದೆ ಅಂದ್ರೆ, ನೋಡ್ರಿ, ಎಲ್ಲ ಜಗತ್ ಕಾರಣ, ಬ್ರಹ್ಮವು ಜಗತ್ ಕಾರಣ ಅಂತ ಹೇಳ್ತೀರಾ, ಪ್ರಪಂಚ ಜಗತ್ ಕಾರ್ಯ ಅಂತ ಹೇಳ್ತೀರಾ, ಫಲವನ್ನ ಹೇಳ್ತೀರಾ, ದೃಷ್ಟ ಫಲ ಹೇಳ್ತೀರಾ, ಅದೃಷ್ಟ ಫಲ ಹೇಳ್ತೀರಾ. ಅದೃಷ್ಟ ಫಲ ಯಾರಿಗ್ರಿ ಆಗೋದು? ದೃಷ್ಟ ಫಲ ಯಾರಿಗ್ರಿ ಆಗೋದು? ನನಗೆ ತಾನೆ, ನಾನು ಒಂದು ಜೀವ, ಅವನಿಗೆ ತಾನೇ ಆಗೋದು. ಫಲ ಅಂದ್ರೆ ಫಲ ಆಗ್ಬೇಕು ಅಂದ್ಬಿಟ್ರೆ ಫಲ ಆಗೋದಕ್ಕೆ ಕರ್ಮ ಮಾಡ್ಬೇಡ್ಬೇಡ್ರಿ. ಕರ್ಮ ಯಾರ್ರಿ ಮಾಡೋದು? ಕರ್ಮ ಮಾಡೋನು ಯಾರು? ಅವನು ಜೀವ. ಹೀಗೆ ಇವೆಲ್ಲದಕ್ಕೂ ಕೂಡ ಜೀವ ಎಂಬ ಒಬ್ಬ ಇರಲೇಬೇಕಲ್ವಾ? ಇದ್ದ ಮೇಲೆ ಎಲ್ಲಿ ಹೋಯ್ತು ನಿಮ್ಮ ಅದ್ವೈತ ಅಂತ ಎಲ್ಲ ಪ್ರಶ್ನೆಗಳು ಇವತ್ತಿಗೂ ಬರ್ತಾ ಇದೆ. ಮತ್ತೆ ಶ್ರುತಿಯಲ್ಲೂ ಕೂಡ ಇವೆಲ್ಲ ಇದೆ. ಬ್ರಹ್ಮವು ಕಾರಣ, ಜಗತ್ತು ಕಾರ್ಯ ಅಂತಕ್ಕಂಥದ್ದು, ಮತ್ತೆ ಅದರ ಫಲಾಫಲಗಳು ಎಲ್ಲವೂ ಕೂಡ ಇದೆ. ಹೀಗಿರುವಾಗ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬಹಳ ಬಹಳ ಮುಖ್ಯವಾದ ಭಾಗ. ಇದನ್ನ ಈಗ ಸ್ವಾಮಿಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ನಾವು ತಿಳ್ಕೊಳ್ಬೇಕಾದದ್ದು ಏನು ನೋಡಿ, ಇದೇ ವಿಚಾರ ಇದೆ. ನಿನ್ನೆಯ ದಿವಸ ನಿನ್ನೆ ಹೋದ ವಾರದಿಂದ ಬರ್ತಾ ಇದೆ. ತೈತ್ತಿರೀಯದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಏನು? ಬ್ರಹ್ಮವು ಕಾರಣ, ಆ ಕಾರಣವೇ ಏನಾಯ್ತು? ಕಾರ್ಯವನ್ನ ಉಂಟು ಮಾಡ್ತು, ಕಾರ್ಯವನ್ನ ಪ್ರವೇಶಿಸ್ತು. ಬಹುಭವನ ಶ್ರುತಿ ಬಹುವಾಗಿ ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿ ಕಾರ್ಯವಾಯಿತು. ಆಮೇಲೆ ತತ್ ಸೃಷ್ಟಿ ಆಯಿತು. ತದೇವ ಅನುಪ್ರಾವಿಶತ್, ಅದನ್ನೇ ಪ್ರವೇಶಿಸಿತು. ಅಂದ್ರೆ ಇದು ಕಾರ್ಯಕಾರಣ ವ್ಯವಹಾರ ತಾನೆ. ಕಾರ್ಯ ಅಂತ ಇದೆ, ಕಾರಣ ಅಂತ ಇದೆ. ಕಾರಣವು ಕಾರ್ಯವನ್ನು ಪ್ರವೇಶಿಸಿತು. ಯಾಕೆ? ಚೈತನ್ಯ ಬಂತು, ವ್ಯವಹಾರ ನಡೀತು. ಇಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಇಲ್ಲೂ ಕೂಡ ಹೇಳಿರ್ತಕ್ಕಂಥ, ಅದನ್ನೇ ಪೂಜ್ಯ ಸ್ವಾಮಿಪಾದರವರು ಕೂಡ ಅದನ್ನೇ ಹೇಳಿದ್ರು. ಏನದು ಅಂತಂದ್ರೆ, ನೋಡಿ ವೇದಾಂತ ಮೀಮಾಂಸಾ ಶಾಸ್ತ್ರದಲ್ಲಿ ಮೊಟ್ಟ ಮೊದಲು ಏನನ್ನ ಪ್ರತಿಜ್ಞೆ ಮಾಡಿ ಈ ವೇದಾಂತ ಶಾಸ್ತ್ರ ಹೊರಟಿದೆ? ಏನನ್ನ ಪ್ರತಿಜ್ಞೆ ಮಾಡಿ ಹೊರಟಿದೆ? ಏನಾದರೂ ಕೂಡ ಕಾರ್ಯ, ಬ್ರಹ್ಮವು ಕಾರಣ, ಜಗತ್ತು ಕಾರ್ಯ ಅನ್ನುವುದನ್ನ ಪ್ರತಿಪಾದನೆ ಮಾಡುತ್ತೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿ ಹೊರಟಿದೆಯಾ? ಬ್ರಹ್ಮವು ನಿಯಾಮಕ, ಈ ಜಗತ್ತೆಲ್ಲವೂ ಕೂಡ ನಿಯಮ್ಯ, ಇದನ್ನ ಪ್ರತಿಪಾದನೆ ಮಾಡತಕ್ಕಂಥದ್ದ? ಮತ್ತೆ ಈ ಒಂದು ಕಾರಣ ಬ್ರಹ್ಮ ಎನ್ನುವುದು ಫಲದಾತ, ಅವನು ಫಲವನ್ನು ಕೊಡತಕ್ಕಂಥವನು. ಮತ್ತೆ ಇವನು ಅನುಭವಿಸ್ತಕ್ಕಂಥವನು ಭೋಕ್ತೃ. ಇದನ್ನು ಸಿದ್ಧ ಮಾಡೋದಕ್ಕೆ ಹೊರಟಿದೆಯಾ? ಯಾವುದಕ್ಕೆ ಹೊರಟಿದೆ? ಬ್ರಹ್ಮಸೂತ್ರಗಳು, ವೇದಾಂತ ಶಾಸ್ತ್ರ. ಬ್ರಹ್ಮಸೂತ್ರ ಅಂದ್ರೆ ವೇದಾಂತ ಶಾಸ್ತ್ರ ಹೋಗ್ತಾರೆ. ವಾಕ್ಯಾರ್ಥ ಇವೆ ಏನು? ವೇದಾಂತ ವಾಕ್ಯಾನಿ ಸೂತ್ರೈರುದಾಹೃತ್ಯ ವಿಚಾರ್ಯಂತೆ. ಮೊಟ್ಟ ಮೊದಲ ಒಂದು ಆಚಾರ್ಯರ ವಾಕ್ಯ. ಸೂತ್ರ ಬ್ರಹ್ಮಸೂತ್ರ ಅಂದ್ರೆ ಏನದು? ಬ್ರಹ್ಮಸೂತ್ರ ಅಂದ್ರೆ ಏನಲ್ಲ, ಅದು ಇದಕ್ಕಿಂತ ಬೇರೆ ಅಲ್ಲ. ಯಾವುದಕ್ಕಿಂತ? ವೇದಾಂತ ವಾಕ್ಯಾನಿ ಸೂತ್ರೈಹಿ ಸೂತ್ರ ರೂಪೇಣ ಉದಾಹೃತ್ಯ ಅತ್ರ ವಿಚಾರ್ಯಂತೆ. ವೇದಾಂತ ವಾಕ್ಯಗಳೇ ಬ್ರಹ್ಮಸೂತ್ರ. ಅದನ್ನ ಸೂತ್ರ, ವೇದಾಂತ ವಾಕ್ಯ 10 ಉಪನಿಷತ್ತು ಇದೆ ಅಂತ 10 ಅಂತ ಇಟ್ಕೊಂಡ್ರೆ ಬಹಳ ದೊಡ್ಡದಾಗಿದೆ. ಅದನ್ನೇನು ಮಾಡಿದ್ದಾರೆ ಭಗವಾನ್ ಬಾದರಾಯಣರು? ಸೂತ್ರ ರೂಪದಿಂದ 552 ಸೂತ್ರ ಶಂಕರ ಭಗವತ್ಪಾದರ ವಿಭಜನೆಯ ಪ್ರಕಾರ. 552 ಸೂತ್ರ ಅಂದ್ರೆ 552 ಸೂತ್ರ ಬಾದರಾಯಣರೇ ವಿಭಜನೆ ಮಾಡಿದ್ರು, ಅವೆಲ್ಲ ಇಲ್ಲ. ಯಾರು?
ಶಂಕರ ಭಗವತ್ಪಾದರ ಒಂದು ವಿಭಜನೆಯ ಪ್ರಕಾರ 555 ಸೂತ್ರಗಳು. ಅದನ್ನ ಎಷ್ಟು ಅಧಿಕರಣದಲ್ಲಿ ಅಡಗಿಸಿದ್ದಾರೆ? 191 ಅಧಿಕರಣದಲ್ಲಿ. 191, 192 ಅಲ್ಲ, ಅಧಿಕರಣದಲ್ಲಿ ಅದನ್ನ ಅಡಗಿಸಿಟ್ಟಿದ್ದಾರೆ. ಏನ್ ಪ್ರತಿಜ್ಞೆ ಮಾಡಿದ್ದಾರೆ ಅಲ್ಲಿ ಅಂದ್ರೆ, ಆತ್ಮೈಕತ್ವ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಹೇಳ್ತಕ್ಕಂಥದ್ದು. ಅಸ್ಯಾನರ್ಥ ಹೇತೋ ಪ್ರಹರಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಅಸ್ಯಾನರ್ಥ ಹೇತೋ, ಅಸ್ಯಾನರ್ಥ ಹೇತೋ ಅಂದ್ರೆ ಅನರ್ಥ ಹೇತು ಯಾವುದು? ಎಲ್ಲ ಅನರ್ಥ ಯಾವುದು? ಸಂಸಾರ. ಈ ಸಂಸಾರಕ್ಕೆ ಕಾರಣ ಅನ್ನೋ ಹೇತು ಅಂದ್ರೆ ಕಾರಣ. ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಇದು ಯಾವುದದು? ಅದೇ ಅಧ್ಯಾಸ, ಅದೇ ಅವಿದ್ಯ, ಅದೇ ಭ್ರಮೆ. ಈ ಭ್ರಮಾತ್ಮಕವಾದ ಎಲ್ಲವನ್ನೂ ಕೂಡ ಇದು ಭ್ರಮಾತ್ಮಕ ಅಂತ ಹೇಳಿ ಯಾವಾಗ ಭ್ರಮೆ ಅಂತ ಆಯಿತೋ, ಯಾವುದು ಸತ್ಯ ಅಲ್ಲ, ಏನದು ತಾತ್ಕಾಲಿಕ, ಮತ್ತೆ ಏನು ಕ್ವಾಚಿತ್ಕ, ಎಲ್ಲ ಒಂದ್ ಕಡೆ ಇರುತ್ತೆ ಅಷ್ಟೇನೆ. ಹೀಗೆ ಅದರ ಸ್ವರೂಪವನ್ನು ಹೇಳಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದು ತನ್ಮೂಲಕ ಪ್ರತಿಯೊಬ್ಬ ಜೀವಿಯನ್ನಿಯೂ ಕೂಡ ಸಂಸಾರದಿಂದ ವಿಮುಕ್ತಗೊಳಿಸುವುದು. ಇದಕ್ಕಾಗಿ ಬ್ರಹ್ಮಸೂತ್ರ ಹೊರಟಿದೆ ಅಂತ ಪ್ರತಿಜ್ಞೆ ಮಾಡಿದ್ರು. ಪ್ರತಿಜ್ಞೆ ಮಾಡಿಬಿಟ್ಟು ಏನ್ ಮಾಡಿದ್ರು? ಈ ಒಂದು ವಿಭಾಗ ತಗೊಂಡ್ಬಿಟ್ಟು ಏನಾಯ್ತು? ಈ ಎಲ್ಲ ಪ್ರಪಂಚ ತೋರ್ತಾ ಇದೆಯಲ್ಲ, ಇದಕ್ಕೆಲ್ಲವೂ ಕೂಡ ಕಾರಣ ಬ್ರಹ್ಮವೇ, ಇವೆಲ್ಲವೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ ಅಂತಂತಂದ್ರು. ಈಗ ಯಾವುದಕ್ಕೋಸ್ಕರ ಈ ವೇದಾಂತ ಶಾಸ್ತ್ರ ಉಪಕ್ರಾಂತವಾಗಿದೆಯೋ ಅದನ್ನು ತಾನೇ ಹೇಳಬೇಕು. ನಾವೇನ್ ಮಾಡ್ಬೇಕು? ಮಧ್ಯ ಇರ್ತಕ್ಕಂಥದ್ದು ಬರ್ತಕ್ಕಂಥದ್ನೆಲ್ಲ ಕೂಡ ಆ ಪ್ರತಿಜ್ಞೆಯ ಪೂರಣಕ್ಕೋಸ್ಕರವಾಗಿಯೇ ಇವೆಲ್ಲ ಬಂದಿದೆ. ಬೇರೆ ಏನು ಪ್ರತಿಜ್ಞೆ ಒಂದ್ಸರಿ ಮಾಡಿಬಿಟ್ರೆ ಇನ್ನೇನೋ ಹೇಳ್ಬಿಟ್ರೆ ಆ ಪ್ರತಿಜ್ಞೆಯ ಪೂರ್ಣಕ್ಕೋಸ್ಕರವೇ ಬಂದಿದೆ ಅಂತ ಹೇಳಿ, ಹಾಗಾದ್ರೆ ಬ್ರಹ್ಮ ಜಗತ್ಕಾರಣ, ಈ ಜಗತ್ತು ಕಾರ್ಯ ಅಂತಕ್ಕಂಥದ್ದು ಯಾತಕ್ಕೆ? ಇದೂ ಕೂಡ ಆ ಪ್ರತಿಜ್ಞಾ ಪೂರ್ಣಕ್ಕೋಸ್ಕರ ಬಂದಿದೆಯಾ? ಹೌದು, ಅದೇ ಇಲ್ಲಿ ವಿಷಯ. ಈ ಜಗತ್ಕಾರಣ ಮತ್ತೆ ಈ ಬ್ರಹ್ಮ ಕಾರಣ, ಜಗತ್ ಕಾರ್ಯವಾದ ಇದೆಯಲ್ಲ, ಇದನ್ನ ನಾವು ಹೀಗೆ ತಿಳಿದುಕೊಳ್ಳಬೇಕು. ಯಾಕೆ? ಇದು ಬಂದಿರತಕ್ಕಂಥದ್ದು ಪ್ರತಿಜ್ಞೆ ಮಾಡಿದ್ರಲ್ಲ, ಈ ಒಂದು ಅಸ್ಯಾನರ್ಥ ಹೇತೋ ಪ್ರಹರಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಅಂತ ಪ್ರತಿಜ್ಞೆ ಮಾಡಿ ಅಷ್ಟಕ್ಕೆ ಮುಗಿಸಲಿಲ್ಲ. ಮತ್ತೇನ್ ಮಾಡಿದ್ರು? ಯಥಾ ಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ ಅಂತ ಹೇಳಿದ್ರು. ನೋಡಿ ಇದು ಹೇಗೆ ಅಂತಕ್ಕಂಥದ್ದು ನಾವು ಈಗ ಈ ಒಂದು ಬ್ರಹ್ಮ ಮೀಮಾಂಸೆಯಲ್ಲಿ ನಾವು ಇದನ್ನ ಸಿದ್ಧಪಡಿಸಿ ತೋರಿಸುತ್ತೇವೆ. ಪ್ರದರ್ಶಯಿಷ್ಯಾಮ, ತೋರಿಸ್ತೇವೆ, ಸಿದ್ಧ ಮಾಡಿ ತೋರಿಸ್ತೇವೆ ಇದನ್ನ ಅಂತ ಪ್ರತಿಜ್ಞೆ ಮಾಡಿ ಹೊರಟು ಏನನ್ನ ಹೇಳಿದರೂ ಕೂಡ ಅದು ಪ್ರತಿಜ್ಞೆ ಪೂರಕವಾಗಿಯೇ ಹೇಳಿದೆಯೇ ಹೊರತು ಅದಕ್ಕೆ ವಿರುದ್ಧವಾಗಿ ಅಲ್ಲ. ಪ್ರತಿಜ್ಞೆ ಏನು? ಆತ್ಮೈಕತ್ವ ಪ್ರತಿಪಾದನೆ. ಇಲ್ಲೇನು? ಬ್ರಹ್ಮ ಕಾರಣ ಜಗತ್ತು ಅಂತ ದ್ವೈತ, ಇದು ಆತ್ಮೈಕತ್ವ ಅಲ್ಲ. ಹೇಗೆ ಅರ್ಥ ಮಾಡ್ಕೋಬೇಕಿದು? ಹೀಗೆ ಹೇಳಿದ್ದರೂ ಕೂಡ ಇದು ಹೇಳಿರ್ತಕ್ಕಂಥ ಗೂಢಾರ್ಥ ಇದು. ನಂತರ ಅರ್ಥ ಏನಪ್ಪಾ ಅಂದ್ರೆ ಆತ್ಮನ ಏಕತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರವೇ ಈ ಕಾರ್ಯಕಾರಣ ಭಾವವನ್ನ ಎಲ್ಲಿ ಶ್ರುತಿಗಳಲ್ಲಿ ಕೂಡ ಹೇಳಿದ್ದಾರೆ ಅಂತ ಮೊಟ್ಟ ಮೊದಲು ನಾವು ದೃಢಪಡಿಸಿಕೊಳ್ಳಬೇಕು. ತೈತ್ರಿಯದಲ್ಲಿ ಇದನ್ನೇ ಹೇಳಿರ್ತಕ್ಕಂಥ ನೋಡಿ. ಕಾರ್ಯಕಾರಣ ಭಾವ ಏನಂತ ಹೇಳಿದಾರಲ್ಲಿ ಪ್ರತಿಯೊಬ್ಬ ಎಷ್ಟು ಪೂರ್ವ ಪಕ್ಷಿಗಳು, ಮೀಮಾಂಸಕರು, ಸಾಂಖ್ಯರು, ವೈಶೇಷಿಕರು ಎಲ್ಲರೂ ಕೂಡ ಇಲ್ಲ ಇದು ಬ್ರಹ್ಮ ಕಾರಣ, ಜಗತ್ತು ಕಾರ್ಯ, ಬ್ರಹ್ಮವು ಈ ತನ್ನ ಕಾರ್ಯವೇ ಆಗಿರತಕ್ಕಂತಹ ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿತು ಅಂತೆಲ್ಲ ಹೇಳಿದ್ದಾರಲ್ಲ. ಇವೆಲ್ಲ ಪ್ರವೇಶ ಮಾಡಿ ಏನರ್ಥ? ಓಹೋ, ಕಾರ್ಯ ಅಂತಕ್ಕಂಥದ್ದು ಒಂದಿದೆ,
ಅದರಲ್ಲಿ ಪ್ರವೇಶ ಮಾಡಿಸು. ಒಬ್ಬ ಇದ್ದ, ಅವನಿಗೆ ಪಾಪ ಮನೆ ಇರಲಿಲ್ಲ, ಮನೆ ಕಟ್ಕೊಂಡ, ಪ್ರವೇಶ ಮಾಡ್ದ. ಹಾಗ ಇಲ್ಲ, ನೀವು ಹೇಳ್ತಕ್ಕಂಥ ಯಾವ ಅರ್ಥವೂ ಕೂಡ ಹೊಂದುವುದಿಲ್ಲ. ವಿಧ ವಿಧವಾಗಿ ಅರ್ಥ ಮಾಡ್ತಾರೆ ಇದಕ್ಕೆ. ಇದನ್ನು ಬೇರೆ ರೀತಿಯಲ್ಲಿಯೇ ಅರ್ಥ ಮಾಡಬೇಕು ಅಂತ ಹೇಳಿ ಈ ಮಾತನ್ನು ಹೇಳ್ತಾರಲ್ಲಿ. ಏನು ಪ್ರತಿಜ್ಞೆ ಏನ್ ಮಾಡಿತ್ತು ಇಲ್ಲಿ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಆತ್ಮೈಕತ ವಿದ್ಯಾ ಪ್ರತಿಪತ್ತಯ ಸರ್ವ ವೇದಾಂತ ಆರಭ್ಯಂತೆ ಅಂತ ಪ್ರತಿಜ್ಞೆ. ತೈತ್ರೀಯದಲ್ಲಿ ಏನು ಪ್ರತಿಜ್ಞೆ? ಅಲ್ಲಿ ಯಾತಕ್ಕೆ ಹೇಳಿದ್ರು? ಪ್ರವೇಶ ಕಾರ್ಯಕಾರಣ, ಕಾರ್ಯ ಆಯಿತು, ಪ್ರವೇಶ ಮಾಡ್ತು ಅಂತ ಯಾಕೆ ಹೇಳಿದ್ರು? ಅಲ್ಲೂ ಇದಕ್ಕೇನೆ. ಯಾವುದಕ್ಕೆ? ಈ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೋಸ್ಕರ. ಯಾತಕ್ಕೆ ಬ್ರಹ್ಮವನ್ನು ತಿಳ್ಕೊಳ್ಬೇಕು? ಬ್ರಹ್ಮವಿತ್ ಪರಂ ಆಪ್ನೋತಿ ಅಂತ ಪ್ರತಿಜ್ಞೆ ಮಾಡಿದ್ರು. ಆ ವಲ್ಲಿಯಲ್ಲಿ ಮೊಟ್ಟ ಮೊದಲಿಗೆ ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಹೇಳಿ, ಯೋ ವೇದ ನಿಹಿತ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಹೇಳಿದ್ರಲ್ಲ. ಯೋ ವೇದ ನಿಹಿತ ಗುಹ, ಆ ಗುಹೆಯಲ್ಲಿ ನಿಹಿತವಾಗಿರ್ತಕ್ಕಂಥದ್ದನ್ನು ಯಾವ ತಿಳಿಯುತ್ತಾನೋ ಅವನೇನ್ ಮಾಡ್ತಾನೆ? ಅವನು ಆ ಬ್ರಹ್ಮವನ್ನು ತಿಳಿಯುತ್ತಾನೋ ಅವನು ಪರಂ ಆಪ್ನೋತಿ, ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುತ್ತಾನೆ ಅಂತ ಅಲ್ಲಿ ಹೇಳಿದ್ರಲ್ಲ. ಪ್ರತಿಜ್ಞೆ ಮಾಡಿತ್ತಲ್ಲ, ಅದನ್ನ ಹೇಗೆ ನಾವು ತೋರಿಸ್ಕೊಡ್ತೇವೆ ಅಂತ ಪ್ರತಿಜ್ಞೆ ಹೊರಟಿತ್ತಲ್ಲ. ಆ ಪ್ರತಿಜ್ಞೆಯ ಪೂರಣಕ್ಕೋಸ್ಕರ, ಆ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೋಸ್ಕರ, ಅದನ್ನು ತಿಳಿಯಪಡಿಸುವುದಕ್ಕೋಸ್ಕರ ಇಲ್ಲಿಯೂ ಕೂಡ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿತು, ಅದನ್ನು ಪ್ರವೇಶ ಮಾಡಿತು ಅಂತ ಹೇಳಿದ್ದಾರೆ. ಏನ್ ಸ್ವಾಮಿ ಪ್ರವೇಶ ಸೃಷ್ಟಿ ಮಾಡ್ತು, ಪ್ರವೇಶ ಮಾಡ್ತು ಅನ್ನೋದಕ್ಕೂ ಈ ಬ್ರಹ್ಮ ಒಂದೇ, ಅದನ್ನು ತಿಳಿದರೆ ಎಲ್ಲವೂ ತಿಳಿದಂತೆ ಆಗುತ್ತದೆ, ಅವನು ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯುತ್ತಾ. ಇದಕ್ಕೂ ಏನ್ ಸಂಬಂಧ ಸ್ವಾಮಿ? ಅದಕ್ಕೆ ನಾವಿರೋದು, ಅದನ್ನು ತೋರಿಸ್ಕೊಡ್ತೇವಪ್ಪ ಇನ್ನು ಮುಂದೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ಅವೆಲ್ಲ ತೋರಿಸ್ಕೊಡ್ತಾರೆ. ಇಲ್ಲೂ ಅಷ್ಟೇ, ಯಾವುದು ಇದಕ್ಕೆ ತೋರಿಸ್ಕೊಡ್ತೇವೆ ಅಂತ ಹೇಳಿ ಈ ಒಂದು ಭಾಗವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಇದು ಪರಿಭಾಷಾ. ಪರಿಭಾಷಾ ಯಾವ್ದಿದೋ? ಪರಿಭಾಷಾ ಈ ಒಂದು ಇರ್ತಕ್ಕಂತಹದ್ದು ಈ ವೇದಾಂತ ಸಂಪ್ರದಾಯಕ್ಕೆ ಅನುಗುಣವಾಗಿರುವಂತೆ ಈ ಕಾರ್ಯಕಾರಣ ಭಾವವನ್ನ, ಕಾರ್ಯಕಾರಣ ವ್ಯವಹಾರವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮ ಜಗತ್ ಕಾರಣ, ಜಗತ್ತು ಕಾರ್ಯ ಅಂತನ್ನುವಾಗ ಇದಕ್ಕೆ ಅರ್ಥ ಏನು ಅಂತನ್ನೋದು ಪರಿಭಾಷಾ. ಇದು ವೇದಾಂತ ಬಂದಿರತಕ್ಕಂಥದ್ದು. ಇದಕ್ಕೆ ಬೇರೆ ಬೇರೆ ಅರ್ಥ ಏನೋ ಕೊಟ್ಟಿದ್ದಾರಲ್ಲ ಇದಕ್ಕೆ, ಅದು ಯಾವುದೂ ಅಲ್ಲ, ವಿಶುದ್ಧವಾದ ಅರ್ಥವನ್ನು ನಾವು ಹೇಳ್ತೇವೆ ಅಂತ ಹೇಳಿ ಅದಕ್ಕೆ ವಿಶುದ್ಧ ವೇದಾಂತ ಪರಿಭಾಷೆ ಅಂತಲೇ ಇದನ್ನು ಹೇಳಕ್ ಹೊರಟಿದ್ದಾರೆ. ಯಾರು? ಸ್ವಾಮಿಪಾದರು. ಇಲ್ಲಿ ಇದು ಆಗಿತ್ತು. ಯಾವುದು? ಸ್ವಲ್ಪ ಭಾಗ ನೋಡಿ, ಯಾವುದಿದು? ಇದು ಮುಖ್ಯವಾದ ಒಂದು ಭಾಗ ಮಾತ್ರ ಓದ್ಬಿಡ್ತೇನೆ, ಓದಬಾರಾಗಿದ್ದು. ತತ್ರಾಪಿ ಅವಿದ್ಯಾ ಕಲ್ಪಿತೇನ ನಾಮರೂಪ ಲಕ್ಷಣೇನ ರೂಪಭೇದೇನ ವ್ಯಾಕೃತಾತ್ಮಕೇನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇನೈವ ರೂಪೇಣ ಬ್ರಹ್ಮ ಪರಿಣಮಯಮಾಸ ಆತ್ಮಾನಂ ಇತಿ ವ್ಯಾಖ್ಯೇಯಂ. ಹೀಗೆ ವ್ಯಾಖ್ಯಾನ ಮಾಡಬೇಕಿದನ್ನ. ಯಾವುದಿದು? ಎಲ್ಲವೂ ಕೂಡ ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯ ಅಂತಕ್ಕಂಥದ್ದು ಇದೆಯಾ? ಈ ಕಾರ್ಯ ಅಂತಕ್ಕಂಥದ್ದು ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಇದೆ ಅಂತಂದ್ರೆ ಅವಿದ್ಯೆಯಿಂದ ಕಲ್ಪಿತವಾಗಿತ್ತಲ್ಲ, ಅವಿದ್ಯೆ ಎಂಬ ಉಪಾಧಿಯಿಂದ ತೋರ್ತಾ ಇತ್ತಲ್ಲ ಈ ಕಾರ್ಯ, ಅದು ಈ ಅವಿದ್ಯೆ ಎಂಬತಕ್ಕಂಥ ಉಪಾಧಿ ಇರೋವರೆಗೂ ಇದ್ದೇ ಇರುತ್ತೆ. ಎಲ್ಲವೂ ಸತ್ಯ, ಪ್ರತಿಯೊಂದು ಸತ್ಯ, ಬರೀ ಸತ್ಯ ಅಲ್ಲ, 100ಕ್ಕೆ 110 ಭಾಗ ಸತ್ಯ. ಇದನ್ನ ಶಂಕರ ಭಗವತ್ಪಾದ ಎಲ್ಲೂ ಅಲ್ಲಗಳಿಲ್ಲ. ಸುಮ್ಮನೆ ಹೇಳುವ ಏನ್ರಿ ಬ್ರಹ್ಮ ಬಂದ್ರೆ ಏನ್ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳ್ಬಿಟ್ರು ಅಂತ ಅಂದ್ಬಿಟ್ರೆ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಆಯ್ತು. ಆದ್ರೆ ಹೇಗೆ ನಾವು ಇದೇ ಪರಿಭಾಷಾ, ವೇದಾಂತ ಪರಿಭಾಷೆ. ಇದನ್ನೇ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ವಾಕ್ಯಗಳನ್ನ ಅಂತಂದ್ರೆ ಎಲ್ಲೂ ಬ್ರಹ್ಮ ಇದನ್ನ ಅಲ್ಲಗಳಿಲ್ಲ. ಭಗವತ್ಪಾದ ಶಂಕರರು ಯಾವುದನ್ನ, ಜಗತ್ತನ್ನಾಗಲಿ ಅಥವಾ ಇನ್ನೊಂದು ಕಾರ್ಯವನ್ನಾಗಲಿ ಯಾವುದನ್ನು ಅಲ್ಲಗಳಿಲ್ಲ. ಪ್ರಾಕ್ ಬ್ರಹ್ಮಾತ್ಮತಾವಗಮ ಸರ್ವೇಷಾಂ ವ್ಯವಹಾರಾಣಾಂ ಸತ್ಯತ್ವೋಪಪತ್ತೇ
ಎಲ್ಲ ವ್ಯವಹಾರವು ಸತ್ಯ. ನೋಡಿ, ಕಂಠೋಕ್ತವಾಗಿ ಹೇಳಿದಾರಲ್ಲ ಸ್ವಾಮಿ, ಎಲ್ಲ ವ್ಯವಹಾರವು ಸತ್ಯ ಸತ್ಯ ಅಂತ ಎಲ್ಲಿ ಹೇಳಿದ್ದಾರೆ ಶಂಕರ? ಅಂದರೆ ಎಲ್ಲಿ ತನಕ ಸತ್ಯ ಅಂದರೆ ಈ ಒಂದು ಆತ್ಮೈಕತ್ವ, ಜ್ಞಾನ ಅಂತ ಇದೆ, ಅಥವಾ ಅವಿದ್ಯೋಪಾಧಿ ಹೋಗೋವರೆಗೂ ಕೂಡ ಇದು ಸತ್ಯವೇ. ಹೋಯ್ತು ಅಂತಾದ್ರೆ ಇಲ್ಲ. ಮತ್ತೆ ಇದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕಾರಣ, ಈ ಸೃಷ್ಟಿ ಪ್ರಕ್ರಿಯೆ ಇವೆಲ್ಲ ಬಂದಿರತಕ್ಕಂಥದ್ದು ಅಂತ ಹೇಳಿ ಅದನ್ನು ಮುಂದುವರಿತಾ ಇದ್ದಾರೆ. ನೋಡೋಣ 12ನೇ ಪುಟ ಈ ಪುಸ್ತಕದಲ್ಲಿ. ಅಪಿಚ ಚೇತನಾಚೇತನ ಸಂಯುಕ್ತಸ್ಯ ಕೃಷ್ಣಸ್ಯೈವ ಜಗತಃ ಕಾರಣಂ ಬ್ರಹ್ಮೇತಿ ಶ್ರೂಯತೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತಿ. ಇದರಲ್ಲಿ ತೈತ್ತಿರಿಯ ಇದೇ ರೀತಿ ಛಾಂದೋಗ್ಯದಲ್ಲೂ ಬಂದಿದೆ. ತನ್ಮೂಲ ಸೌಮ್ಯ ಇಮಾಹ ಸರ್ವ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಪ್ರಸಿದ್ಧವಾದ ವಾಕ್ಯ ಇವೆಲ್ಲ. ಇತಿ ಚೈವಂ, ಈ ರೀತಿಯಾಗಿದೆ. ಏನಿದು ಅಂದರೆ ಈ ಚೇತನಾಚೇತನಾತ್ಮಕವಾಗಿರತಕ್ಕಂತಹ, ಈ ಚೇತನ ಮತ್ತೆ ಅಚೇತನದಿಂದ ಕೂಡಿಕೊಂಡಿರ್ತಕ್ಕಂತಹ ಕೃಷ್ಣಸ್ಯೈವ ಜಗತಃ. ಕೃಷ್ಣ ಅಂದ್ರೆ ಪೂರ್ಣವಾಗಿರತಕ್ಕಂಥ, ಯಾವ ಒಂದು ಲೇಷವೂ ಇಲ್ಲ, ಪೂರ್ಣವಾಗಿರತಕ್ಕಂತಹ ಜಗತ್ತಿಗೆ ಕಾರಣಂ ಬ್ರಹ್ಮ, ಕಾರಣವಾಗಿರ್ತಕ್ಕಂಥ ಬ್ರಹ್ಮ. ಪೂರ್ಣವಾದ ಜಗತ್ತು ಅಂತ ಯಾಕೆ ಹೇಳಿದ್ರು ಅಂದರೆ ಚೇತನದಿಂದ ಕೂಡಿಕೊಂಡಿರುವ ಎಲ್ಲ ಜಗತ್ತು. ಮತ್ತೆ ಅಷ್ಟೇ ಅಲ್ಲ, ಇದು ಉಪಲಕ್ಷಣ. ಮತ್ತೆ ಇನ್ನೊಂದೇನು, ನಾಮರೂಪಾತ್ಮಕವಾಗಿರತಕ್ಕಂತಹ ಜಗತ್ತು. ಮತ್ತೆ ಇನ್ನೊಂದು ವ್ಯಾಕೃತ ರೂಪವಾಗಿರತಕ್ಕಂತಹ ಜಗತ್ತು. ವ್ಯಾಕೃತನೂ ಇರ್ಬೋದು, ಅವ್ಯಾಕೃತ. ಮತ್ತೆ ಇನ್ನೊಂದು ಸ್ಥಾವರ ಜಂಗಮಾತ್ಮಕವಾದ ಜಗತ್ತು. ಇಷ್ಟು ಅರ್ಥ ಎಲ್ಲವೂ ಕೂಡ, ಯಾವ ಶೇಷವೂ ಇಲ್ಲ. ಈ ಎಲ್ಲ ಜಗತ್ತಿ ಕೃಷ್ಣ ಜಗತ್ತು. ಇದಕ್ಕೆ ಕೃಷ್ಣಂ ಜಗತ್ತು, ಇದಕ್ಕೆ ಕಾರಣ ಬ್ರಹ್ಮ ಅಂತ ಹೇಳ್ಬಿಟ್ಟು ಉಪನಿಷತ್ತುಗಳು ಹೇಳ್ತಾ ಇದೆ. ಯಥೋ ವಾಯುಮಾನಿ ಭೂತಾನಿ ಮತ್ತೆ ಸನ್ಮೂಲ ಸ್ವಮೇಮಾ ಸರ್ವ ಪ್ರಜಾ ಅಂತ. ನಚ ತತ್ರ ಕಾರ್ಯನಿಯತ ಪೂರ್ವ ಕಾಲವರ್ತಿತ್ವ ಲಕ್ಷಣಂ ಕಾರಣತ್ವಂ ವಿವಕ್ಷಿತಮಿತಿ ವಕ್ತುಂ ಶಕ್ಯತೆ. ಹೀಗೆ ಹೇಳಿದ್ದರಿಂದ ನಾವು ಏನು ಅರ್ಥವನ್ನ ಮಾಡಿಕೊಳ್ಳಬಾರದು. ಹೇಗೆ ಅರ್ಥ ಮಾಡಿಕೊಳ್ಬಾರದು ಅಂತಂದ್ರೆ ನೋಡಿ, ಕಾರ್ಯನಿಯತ ಪೂರ್ವಕಾಲವರ್ತಿ. ಕಾರ್ಯನಿಯತ, ಓ ಇಂತಹ ಕಾಲದಲ್ಲಿ ಇದು ಆಯಿತು, ಈ ಕಾರ್ಯ ಆಯಿತು. ಇವಾಗ ಮಡಕೆ, ಈಗ ಈ ಒಂದು ಕ್ಷಣದಲ್ಲಿ ಮಡಕೆ ನಿರ್ಮಾಣ ಆಯಿತು, ಹುಟ್ಟಿತು. ಕಾರ್ಯನಿಯತ ಅದು ಪೂರ್ವಕಾಲವರ್ತಿ. ಅಂದ್ರೆ ಕಾರ್ಯ ಮಡಕೆಯಾಗುವುದಕ್ಕಿಂತ ಮುಂಚೆ ಈ ಮಡಕೆ ಇತ್ತಲ್ಲ ಸ್ಥಿತಿ, ಅದು ಲಕ್ಷಣ, ಅದು ಏನು, ಅದಕ್ಕೆ ಕಾರಣ ಅಂತ ಹೇಳ್ತೇವೆ. ಏನದು ಅಂದ್ರೆ ಈ ಯಾವುದೋ ಒಂದಿತ್ತು, ಕಾರಣ ಇತ್ತು. ಅದು ಕಾರಣ ಅಂದ್ರೆ ಏನು, ಡೆಫಿನೇಷನ್ನು ಅಂದ್ರೆ ಕಾರ್ಯದ ಪೂರ್ವ ಸ್ಥಿತಿ. ಕಾರ್ಯವಾಗುವುದಕ್ಕಿಂತ ಮುಂಚೆ ಏನಿತ್ತು ಅದು. ಉದಾಹರಣೆಗೆ ಅದೇ ಮಣ್ಣು ಮಡಕೆಯಾಗುವುದಕ್ಕಿಂತ ಮುಂಚೆ ಮಡಕೆ ಯಾವುದದು, ಮಡಕೆ ನಾಮರೂಪಾತ್ಮಕ, ಹೌದು ತಾನೆ? ಆ ನಾಮರೂಪಾತ್ಮಕವಾಗಿ ಮುಂಚೆ ಏನಿದೆ ಅದಕ್ಕೆ ಕಾರಣ ಅಂತ ಹೇಳ್ತೇವೆ ಅಂತ ಎಂಬುದಾಗಿ ನಾವು ತಿಳಿಯಬಾರದು. ಓಹೋ, ಇದು ಬಹಳ ಬಹಳ ಮುಖ್ಯವಾದ, ಇವೆಲ್ಲ ಅದ್ವೈತ ವೇದಾಂತದಲ್ಲಿ ಬಹಳ ಮುಖ್ಯವಾದ ವಿಷಯ. ಅಂದ್ರೆ ಏನು ನೋಡಿ, ಪ್ರತಿಯೊಂದು ಸಾಮಾನ್ಯವಾಗಿ ನಾವೇನ್ ತಿಳಿತೇವೆ, ಕಾರಣ ಅಂದ್ರೆ ಏನು? ಕಾರಣ ಅಂತಂತಂದ್ರೆ ಕಾರ್ಯಕ್ಕಿಂತ ಮುಂಚೆ ಇರ್ತಕ್ಕಂಥ ಸ್ಥಿತಿಗೆ ಕಾರಣ ಅಂತ ಹೆಸರು. ಮೊಸರಿಗೆ ಹಾಲು ಕಾರಣ ಅಂದ್ರೆ ಏನರ್ಥ ಅಂದ್ರೆ, ಮೊಸರು ತನ್ನ ಮೊಸರಿನ ಭಾವ ದಧಿತ್ವ, ಆ ದಧಿತ್ವ ಎಂಬುದನ್ನ ಪಡೆಯುವುದಕ್ಕಿಂತ ಮುಂಚೆ ಏನಾಗಿತ್ತೋ ಅದಕ್ಕೆ ಕಾರಣ ಅಂತ ಹೆಸರು.
ಅಂತ ಸಾಮಾನ್ಯವಾಗಿ ಲೌಕಿಕವಾದ ವ್ಯವಹಾರ ಮತ್ತು ಎಲ್ಲರೂ ಕೂಡ ವ್ಯವಹಾರದು. ಆದರೆ ಇಲ್ಲಿ ಏನದು ನ ವಿವಕ್ಷಿತಂ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಅದನ್ನು ಹೇಳಿಲ್ಲ ಎಂಬತಕ್ಕಂಥದ್ದು ನಾವು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಹೇಳಿಲ್ಲ ಅಂತಾರೆ ವಿವಕ್ಷಿತ ವಕ್ತು ಶಕ್ಯತೆ. ಹೇಳಿಲ್ಲ ಅಂತ ಹೇಳೋ ಅಲ್ಲಿ ಕಾರ್ಯಕ್ಕಿಂತ ಮುಂಚೆ ಕಾರಣವೂ ಇತ್ತು, ಕಾರ್ಯದ ಮುಂಚಿನ ಸ್ಥಿತಿ ಅಂತ ಅದನ್ನ ಹೇಳಬೇಕು ಅಷ್ಟೇ ಅಲ್ಲ, ಅಷ್ಟು ಅಂತ ಹೇಳೋದಕ್ಕೆ ಬರೋದಿಲ್ಲ. ಅರ್ಥವಾಗಿಲ್ಲ, ಸ್ವಲ್ಪ ಹೇಳ್ತೀನಿ. ಕಾರ್ಯಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿತ್ತೋ ಅದನ್ನ ಕಾರಣ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾತಕ್ಕೆ ಅಂತಂದ್ರೆ ಕಾಲ ದೇಶ ಕಾರ್ಯಕಾರಣ ಭಾವ ಸಮಾಶ್ರಯಭೂತಮೇ ವಹಿ ಜಗನ್ನಾಮ. ಈ ಜಗತ್ತು ಅಂತಂತ ಕಾರ್ಯ ಅಂದೇನು? ಜಗತ್ತು ಅಂತಕ್ಕಂಥ ಹೇಗಿದೆ, ಕಾಲಕ್ಕೂ ದೇಶಕ್ಕೂ ಮತ್ತೆ ಕಾರ್ಯಕಾರಣ ಭಾವ ಇವಕ್ಕೆಲ್ಲದಕ್ಕೂ ಕೂಡ ಬದ್ಧವಾಗಿರ್ತಕ್ಕಂಥದ್ದು, ಆಶ್ರಯವಾಗಿರ್ತಕ್ಕಂಥ ಜಗತ್ತು. ಮಡಕೆ ಅಂತಂದ್ರೆ ಏನ್ ಸ್ವಾಮಿ? ಮಡಕೆ ಅಂದ್ರೆ ಅದು ಇಂಥ ಕಾಲದಲ್ಲಿ ಹುಟ್ಟಿತು ಆಯ್ತು, ಮತ್ತೆ ಹುಟ್ಟಿತು, ಇಂಥವನ ಹತ್ರ ಎಲ್ಲೋ ಒಂದು ಕಡೆ ಹುಟ್ಟಿತು. ಮತ್ತೇನು ಈ ಮಡಕೆಗೆ ಕಾರಣ ಏನಾಗಿತ್ತು? ಮಣ್ಣು ಕಾರಣ, ಮಡಕೆ ಅಂತಕ್ಕಂಥ ಕಾರ್ಯ, ಇವೆಲ್ಲವೂ ಕೂಡ ಎಲ್ಲ ಅಂಶಗಳು ಕೂಡ ಇಲ್ಲಿ ಅಡಕವಾಗಿದೆ. ಆ ರೀತಿ ಏನಾಗಿದೆ, ಹೀಗೆ ಎಲ್ಲ ಅಂಶಗಳು ಕೂಡ ಕಾರ್ಯ ಅಂತಕ್ಕಂಥ ಅಂದ ಮೇಲೆ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ಸೂತ್ರ ಭಾಷೆಯಲ್ಲಿ ಗೊತ್ತಾಗುತ್ತೆ. ಪ್ರಸಿದ್ಧವಾದ ವಾಕ್ಯ ಬೇಕಾದ್ರೆ ನಾವು ಹೇಳಿದ್ದೇವಲ್ಲ ಇದನ್ನ, ಏನು? ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ್ಯ ರಚನಾ ರೂಪಸ್ಯ ಜನ್ಮಸ್ಥಿತಿ ಭಂಗಂ ಯತಃ ಸರ್ವಜ್ಞ ಸರ್ವಶಕ್ತೆ ಕಾರಣಾತ್ ಭವತಿ ತದ್ಬ್ರಹ್ಮ ಇತಿ ವಾಕ್ಯಶೇಷ. ಅಲ್ಲಿಗೇನಾಯ್ತು? ಈ ಕಾರ್ಯ ಇದೆಯಲ್ಲ ಜಗತ್ತು, ಈ ಜಗತ್ತಿದೆ ಕೃಷ್ಣ ಅಂದ್ರೆ ಪೂರ್ಣಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾ ಪ್ರಚಿಂತ ರಚನಾ ರೂಪಸ್ಯ. ಇವೆಲ್ಲದಕ್ಕೂ ಕೂಡ ಬರೀ ತೋರ್ತಾ ಇದೆಯಲ್ಲ, ಇಷ್ಟಕ್ಕೆ ಮಾತ್ರ ಅಲ್ಲ, ಇದು ಹುಟ್ಟುವುದಕ್ಕೂ ತೋರುವುದಕ್ಕೂ ಮತ್ತೆ ಲಯವಾಗುವುದಕ್ಕೂ ಇಷ್ಟಕ್ಕೂ ಕೂಡ ಯಾವುದು ಕಾರಣವೋ ಅದನ್ನು ಬ್ರಹ್ಮ ಅಂತ ಹೇಳ್ತೇವೆ, ಅದನ್ನ ಕಾರಣ ಅಂತ ಹೇಳ್ತೇವೆ ಅಂತ ಹೇಳಿದ್ರು. ಇದು ಈ ವಾಕ್ಯಕ್ಕೆ ಪ್ರಮಾಣ. ಇತಿ ನಚ ಕಾಲದೇಶ ಕಾರ್ಯಕಿರಣ ಭಾವಾತೀತಂ ಬ್ರಹ್ಮ ಕಾಲಾಕಾಶಾದೀನಾಮಪಿ ಕಾರಣತ್ವೇನ ಸ್ತೂಯಮಾನಂ ವಸ್ತುವೃತ್ತೇನೈವ ಲೋಕಸಿದ್ಧ ಲಕ್ಷಣಂ ಕಾರಣಂ ಭವಿತುಮರ್ಹತಿ. ಹೀಗೆ ನಾವು ಇಂತಹ ಬ್ರಹ್ಮವನ್ನ ಲೋಕಸಿದ್ಧವಾದ ಕಾರಣ ಇದೆಯಲ್ಲ, ಲೋಕಸಿದ್ಧ ಲಕ್ಷಣ ಕಾರಣ ಅಂತಂದ್ರೆ ಲೋಕಸಿದ್ಧ ಅಂದ್ರೆ ಲೋಕದ ರೂಢಿ ಇರತಕ್ಕಂಥ ಲಕ್ಷಣ ಏನು? ಕಾರ್ಯಕ್ಕಿಂತ ಮುಂಚೆ ಇರತಕ್ಕಂಥ ಸ್ಥಿತಿಗೆ ಕಾರಣ ಅಂತ ಹೆಸರು. ಇದೇನಿದು? ಇದು ಜನರಲ್ ಡೆಫಿನಿಷನ್, ಲೋಕಸಿದ್ಧ ಲೌಕಿಕವಾಗಿರ್ತಕ್ಕಂಥ ಡೆಫಿನಿಷನ್ ಇದು. ಇದೇನು? ಇದು ಹೀಗಲ್ಲ, ಹೇಗೆ? ನಚ ಅಂತಂದ್ಬಿಟ್ಟು ಕಾಲದೇಶ ಕಾರ್ಯಕಿರಣ ಭಾವಾತೀತಂ ಬ್ರಹ್ಮ. ಯಾಕೆ ಅಂದ್ರೆ ಈ ಕಾರಣ ಅಂತಕ್ಕಂಥದ್ದು ಮಣ್ಣು, ಅಲ್ಲಿ ಇಲ್ಲಿ ಏನು ದಾಷ್ಟಾಂತಿಕದಲ್ಲಿ ಬ್ರಹ್ಮ. ಮಣ್ಣೇನಾಗಿತ್ತಲ್ಲಿ? ಮಡಕೆಯಾಗಿದ್ದಾಗ ಅಲ್ಲಿ ಮಣ್ಣು ಇರಲಿಲ್ಲ. ಮಡಕೆಯಾಗುವುದಕ್ಕಿಂತ ಮುಂಚೆ ಮಣ್ಣಿತ್ತು. ಅಂದ್ರೇನು? ಯಾವುದೋ ಒಂದು ಕಾಲ ಆ ದೇಶದಲ್ಲಿ ಅದಿರಲಿಲ್ಲ, ಇನ್ನೊಂದು ದೇಶದಲ್ಲಿತ್ತು ಮಣ್ಣು, ಅಲ್ಲಿ ಇನ್ನೊಂದು ದೇಶದಲ್ಲಿ ಮಡಕೆ ಆಯಿತು ದೇಶ. ಹೀಗೆ ಅದಕ್ಕೆಲ್ಲ ಕಾಲ ದೇಶಕ್ಕೆ ಬದ್ಧವಾಗಿರ್ತಕ್ಕಂಥದ್ದು ಕಾರ್ಯ. ಆದರೆ ಇಲ್ಲಿ ಏನಾಗಿದೆ? ಈ ಬ್ರಹ್ಮ ಅಂತಕ್ಕಂಥದ್ದು ಕಾಲ ದೇಶ ಕಾರ್ಯಕಾರಣ ಭಾವ ಎಲ್ಲದಕ್ಕೂ ಕೂಡ ಮೀರಿರ್ತಕ್ಕಂಥದ್ದು. ಹೇಗೆ ಅಂದ್ರೆ ಕಾಲಕ್ಕೂ ಮತ್ತೆ ಆಕಾಶಾದಿಗಳಿಗೂ ಕೂಡ ಇದು ಕಾರಣವಾಗಿದೆ. ಅಂದಮೇಲೆ
ಕಾಲಕ್ಕೂ ಇದು ಕಾರಣವಾಗಿದೆ ಅಂತಂದ ಮೇಲೆ ಮತ್ತೆ ಆಕಾಶ ಅಂತಂದ್ರೆ ಏನು? ಆಕಾಶ ಅಂತಂದ್ರಕ್ಕಂಥದ್ದು ಅದನ್ನ ನೋಡಿ, ದೇಶ ಆಕಾಶ ಅಂತಕ್ಕಂಥದ್ದನ್ನ ಒಂದು ದೇಶ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅದು ಎಲ್ಲದಕ್ಕೂ ಆಶ್ರಯವಾಗಿರತಕ್ಕಂಥದ್ದು. ಅದಿಲ್ಲದೆ ಇರತಕ್ಕಂಥ ಸ್ಥಳವೇ ಇಲ್ಲ. ಇದ್ರೆ ಇಂಥ ದೇಶದಲ್ಲಿ ಇತ್ತು, ಅಂಥ ದೇಶದಲ್ಲಿ ಇಲ್ಲ. ಸರ್ವವ್ಯಾಪಕ. ಇಂತಹ ಸರ್ವವ್ಯಾಪಕವಾಗಿರತಕ್ಕಂತಹ ಆಕಾಶ, ಇದಕ್ಕೂ ಕೂಡ ಕಾರಣವಾಗಿರುವ ಬ್ರಹ್ಮನನ್ನ ನೀವು ಕಾರಣಕ್ಕಿಂತ ಕಾರ್ಯಕ್ಕಿಂತ ಮುಂಚೆ ಇದ್ದ ಸ್ಥಿತಿಯ ಕಾರಣ ಅಂತ ನಾವು ಹೇಳ್ತೇವೆ ಅಂತ ತರ್ಕಶಾಸ್ತ್ರ ಹೇಳೋ ಹಾಗೆ ಇಲ್ಲಿ ಅರ್ಥ ಮಾಡಿಬಿಟ್ರೆ ಹೇಗೆ ಬರ್ತದೆ? ಲೋಕಸಿದ್ಧ ಆಗೋದಿಲ್ಲ. ವಸ್ತು ವೃತ್ತೇನ ಇವ ಅಂದ್ರೆ ಆ ವಸ್ತು ಹೇಗಿದೆಯೋ ಹಾಗೆ. ಇನ್ನು ಲೋಕಸಿದ್ಧ ಲಕ್ಷಣ ಅದು. ಕಾರ್ಯಕ್ಕಿಂತ ಹಿಂದೆ ಕಾರಣ ಇತ್ತು, ಲೋಕಸಿದ್ಧ. ಅದು ಹಾಗಲ್ಲ. ಮತ್ತೊಂದಾಚ ಸ್ವಯಂ ಕಾಲದೇಶಾದ್ಯಾಶ್ರಯಭೂತಂ ಜಗದಿದಂ ಆಧೇಯತಾ ಸಂಬಂಧೇನ ಸ್ವಾನಂತರ್ಭೂತ ಕಾಲಾಂತರ ಸಂಬದ್ಧಂ ಇತಿ ಚಿಂತಿತುಮಪಿ ಶಕ್ಯಂ, ಚಿಂತಿತಮಪಿ ನ ಶಕ್ಯಂ ಅಂತ ನಾ ಮುಂದೆ ಮೊದಲೇ ಇದೆಯಲ್ಲ. ಮತ್ತೆ ಮತ್ತು ಸ್ವಯಂ ತಾನೇ ದೇಶಕಾಲಾದಿ ಆಶ್ರಯಭೂತಂ ಜಗತ್. ಈ ಒಂದು ಕಾಲ ದೇಶ ಮೊದಲಾದವಕ್ಕೆ ಆಶ್ರಯಭೂತವಾಗಿರತಕ್ಕಂತಹ ಈ ಕಾಲ ದೇಶ ಎಲ್ಲಿ ಇರ್ತಕ್ಕಂಥದ್ದು ಎಲ್ಲ ಈ ಒಂದು ಸೃಷ್ಟವಾದ ಜಗತ್ತಿನೊಳಗೆ ಬರ್ತಕ್ಕಂಥದ್ದು. ಇದಕ್ಕೆ ಏನಿದು ಆಧಾರವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ಹೇಳಿ ಈ ಜಗತ್ತೇನಾಯ್ತು ಅವಾಗ? ಆಧೇಯ ಅಂತಾಯ್ತು. ಹೀಗೆ ಆಧಾರ ಆಧೇಯ ಸಂಬಂಧ ಇದೆಯಲ್ಲ, ಅದನ್ನ ಇಟ್ಕೊಂಡು ಸ್ವಾನಂತರ್ಭೂತ, ಸ್ವ ಅನಂತರ್ಭೂತ ಅಂದ್ರೆ ತನಗಿಂತ ಅಂತರ್ಭೂತ ಅಂತಂದ್ರೇನು? ಒಂದೇ ಕಾಲದಲ್ಲಿ ಇರ್ತಕ್ಕಂಥದ್ದು. ಅನಂತರ್ಭೂತ ಅಂದ್ರೇನು? ಬೇರೆ ಕಾಲದಲ್ಲಿ ಇರ್ತಕ್ಕಂಥದ್ದು. ಕಾಲಾಂತರ, ಅನಂತರ್ಭೂತ ಕಾಲಾಂತರ ಸಂಬದ್ಧಂ. ಬೇರೆ ಒಂದು ಕಾಲದಲ್ಲಿ ಯಾವುದೋ ಒಂದು ಇದೆ, ಆಧಾರವಾಗಿದೆ, ಮತ್ತು ಆಧೇಯ ಒಂದು ಕಡೆ ಇದೆ. ಇದು ಬೇರೆ ಕಾಲ ದೇಶ, ಅದು ಬೇರೆ ಕಾಲ ದೇಶ, ಹೀಗೆಂಬುದಾಗಿ ಚಿಂತಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಕಾರ್ಯಕಾರಣ ಭಾವಕ್ಕೆ ಇವೆಲ್ಲ ಇರುತ್ತಲ್ಲ. ಕಾರ್ಯನೇ ಒಂದ್ ಕಡೆ ಇರುತ್ತೆ, ಅದೇ ಒಂದು ಕಾಲದಲ್ಲಿರುತ್ತೆ, ಈ ಒಂದು ಕಾರಣನೇ ಒಂದ್ ಕಡೆ ಇರುತ್ತೆ, ಹೀಗೆಲ್ಲ ಇರುತ್ತೆ. ಇದನ್ನ ಚಿಂತಿಸುವುದಕ್ಕೂ ಸಾಧ್ಯವಿಲ್ಲ. ನೋಡಿ, ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ? ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅನನ್ಯತ್ವ, ಕಾರ್ಯಕಾರಣ ಅನನ್ಯತ್ವವನ್ನು ಹೇಳಿ, ಕಾರ್ಯವೂ ಇಲ್ಲ ಮತ್ತು ಯಾವ ಕಾರ್ಯ ಇಲ್ಲ ಅಂತಂದ್ರೆ ಕಾರಣವೂ ಇಲ್ಲ. ಹೀಗೆ ಇಲ್ಲಿ ಹಾಕಿದಲ್ಲ, ಕಾರ್ಯಕಾರಣ ಭಾವಾತೀತಂ ಬ್ರಹ್ಮ. ಇಂತಹ ಬ್ರಹ್ಮ ಇದನ್ನ ಜ್ಞಾಪಯಿತು ಇದಂ ಶಾಸ್ತ್ರಂ ಪ್ರವರ್ತತೆ. ಅದನ್ನ ಅದು ಜ್ಞಾಪಕ ಅಷ್ಟೇ, ಇನ್ನೇ ನಿಮ್ಗೆ ಹಿಂದೆ ಇರ್ಲಿಲ್ಲ, ನೀವು ಆಗಿಲ್ಲ ಅಂತಲ್ಲ. ಅದನ್ನ ಜ್ಞಾಪಿಸುವುದಕ್ಕೋಸ್ಕರ ಶಾಸ್ತ್ರ ಹೊರಟಿರ್ತಕ್ಕಂಥದ್ದಷ್ಟೇ, ಇನ್ನೇನಿಲ್ಲ. ಮತ್ತು ಶಕ್ಯಂ ಒಂದು ಇಲ್ಲದೆ ಇದ್ಬಿಟ್ರೆ ಏನು? ಅದು ಇದ್ದೇ ಲೋಕಸಿದ್ಧ ಕಾರ್ಯತ್ವ ಲಕ್ಷಣ ಆಕ್ರಾಂತಂ ತದಿತಿ ಶಕ್ಯ. ಇಲ್ಲದೆ ಹೋಗ್ಬಿಟ್ಟು, ಹಾಗೆ ಈ ಕಾರ್ಯಕಾರಣ ಭಾವ ಇಲ್ಲದೆ ಈ ತನಗಿಂತ ಭಿನ್ನವಾದ ಕಾಲದಲ್ಲಿ ಕಾರ್ಯ ಇದೆ, ತಾನು ಇನ್ನೊಂದು ಕಾಲದಲ್ಲಿ ಇದ್ದೇನೆ, ಅದೊಂದು ಕಾಲದಲ್ಲಿ ಇದೆ ಅಂತ ಹೀಗೆಲ್ಲ ಆಗಿಬಿಟ್ಟಿದ್ದರೆ ಆಗ ಲೋಕಸಿದ್ಧ ಕಾರ್ಯತ್ವ ಲಕ್ಷಣ. ಈ ನಾವು ವ್ಯವಹಾರದಲ್ಲಿ ಕಾರ್ಯ ಲಕ್ಷಣ ಅಂತ ಹೇಳ್ತೇವಲ್ಲ, ಅದೇನು? ಕಾರಣ ಆದಮೇಲೆ ಕಾರ್ಯಕ್ಕಿಂತ ಮುಂಚಿನ ಸ್ಥಿತಿ ಕಾರಣ ಅಂತೆಲ್ಲ ಹೇಳ್ತೀವಲ್ಲ, ಇದು ನಾವು ಕಲ್ಪನೆ ಮಾಡ್ಕೊಳ್ಬಹುದು ಹಾಗಿಲ್ಲದೆ ಇದ್ರೆ. ಆದರೆ ಹಾಗಿಲ್ಲ, ಅದಕ್ಕಿಂತ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇಲ್ಲಿ ಈ ಒಂದು ಅಭಾವ ಅಂತ ಹೇಳುವಾಗ, ಈ ಒಂದೇನು ಯಾವ ಭಾವವೂ ಇಲ್ಲದೆ ಇರತಕ್ಕಂಥದ್ದು ಯಾವುದು? ಬ್ರಹ್ಮ ಅಂತ ಹೇಳುವಾಗ ನಾವು ತರ್ಕದ ಪರಿಭಾಷೆಯನ್ನು ತೆಗೆದುಕೊಂಡು ಆ ಒಂದು 4 ಅಭಾವ ಹೇಳಿದಾರಲ್ಲ, ರಾಗಭಾವ, ಪ್ರಧ್ವಂಸ ಭಾವ, ಅತ್ಯಂತ ಭಾವ, ಅನ್ಯೋನ್ಯ ಭಾವ ಹೇಳಿದಾರಲ್ಲ, ಆ ಅಭಾವವನ್ನು ಇಲ್ಲಿ
ನಾವು ಅರ್ಥ ಮಾಡಿಕೊಳ್ಬಾರ್ದು. ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಕೆಲವು ಕಡೆ ಆ ವಾದಕ್ಕೋಸ್ಕರ ಅವರ ವಾದವನ್ನ ಈ ಮೂಲಕನೇ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಆ ಮೂಲಕ ಸಿದ್ಧ ಮಾಡುವುದಕ್ಕೆ ಹೊರಟ್ರೆ ಅದು ವಿಶುದ್ಧವಾದ ಪರಿಭಾಷೆ ಅಂತ ಆಗೋದಿಲ್ಲ ಅಷ್ಟೇ. ಅದನ್ನ ಇಲ್ಲಿ ಹೇಳಕ್ ಹೊರಟಿದ್ರು ಸ್ವಾಮಿಪಾದರು. ಮತ್ತೆ ಶಕ್ಯ ತಸ್ಮಾತ್ ಯದಾತ್ಮಕತ್ವಮಿದಂ ಜಗತ್ ಸೃಷ್ಟಿ ಸ್ಥಿತಿ ಪ್ರಳಯೇಶು ನ ಜಹಾತಿ. ಆದ್ದರಿಂದ ಈ ಯದಾತ್ಮಕತ್ವ ಅಂದ್ರೆ ಈ ಜಗತ್ತು ಯಾವುದು ಯದಾತ್ಮಕ ಅಂದ್ರೆ ಯಾವುದರ ಸ್ವರೂಪವಾಗಿದೆಯೋ, ಜಗತ್ತು ಯಾವುದರ ಸ್ವರೂಪವಾಗಿದೆಯೋ ಆ ಸ್ವರೂಪವನ್ನ ಸೃಷ್ಟಿ ಸ್ಥಿತಿ ಪ್ರಳಯೇಶು, ಹುಟ್ಟುವಾಗಲಾಗಲಿ, ಇರುವಾಗಲಾಗಲಿ, ಮತ್ತೆ ಹೋಗುವಾಗಲಾಗಲಿ ಅದು ಆ ಸ್ವಭಾವವನ್ನ ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲ. ಯಾವುದು ಕಾರ್ಯ, ಈ ಕಾರ್ಯವಾದ ಜಗತ್ತು ಮೂರೂ ಸ್ಥಿತಿಗಳಲ್ಲಿ, ಅವಸ್ಥೆಗಳಲ್ಲಿ ಏನು ತನ್ನ ಸ್ವರೂಪ ಯಾವುದದು ಮೂಲ ಸ್ವರೂಪ ಅದರ ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಇದು ಬ್ರಹ್ಮದ ಕಾರ್ಯವಾಗಿರೋದ್ರಿಂದ. ಯಾವತ್ತೂ ಕೂಡ ಕಾರಣದ ಸ್ವಭಾವವನ್ನ ಮತ್ತೆ ಈ ಒಂದು ಕಾರ್ಯ ಅಂತಕ್ಕಂಥದ್ದು ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ. ಬಿಡ್ತು ಅಂತ ಆದ್ರೆ ಅದು ಅದರ ಕಾರ್ಯ ಅಂತ ಆಗೋದಿಲ್ಲ ಅಷ್ಟೆ. ಮತ್ತು ರಜ್ಜುರಿವ ಸರ್ಪರು ಇಲ್ಲಿ ಒಂದು ತದೇವ ಸರ್ವ ವಿಕಲ್ಪಾಸ್ಪದ ಬ್ರಹ್ಮ ಅವಿದ್ಯೆಯ ಏತದ್ರೂಪೇಣ ಅವಭಾಸತೆ. ಅದೇ ಈ ಒಂದು ಸರ್ವ ವಿಕಲ್ಪಾಸ್ಪದ ಬ್ರಹ್ಮ ಎಲ್ಲ ವಿಕಲ್ಪಕ್ಕೂ ವಾಸ್ತವವಾಗಿರ್ತಕ್ಕಂಥ ಇದಕ್ಕೆಲ್ಲ ಆಶ್ರಯ ಯಾವುದು? ಬ್ರಹ್ಮವೇ. ಯಾಕೆ? ಹೇಗೆ ಹಾವು ಮತ್ತೆ ಹೂಮಾಲೆ ಮತ್ತೆ ಭೂಛಿದ್ರ ಮತ್ತೆ ನೀರಿನ ಝರಿ ಇವೆಲ್ಲದಕ್ಕೂ ಕೂಡ ಆಸ್ಪದ ಯಾವುದು? ಆಸ್ಪದ ಹಗ್ಗ. ಹೌದಾ? ಹಾಗೆ ಎಲ್ಲ ವಿಕಲ್ಪಗಳಿಗೂ ಕೂಡ ಆಸ್ಪದವಾಗಿರತಕ್ಕಂಥ ಈ ಬ್ರಹ್ಮ ಏನಾಗಿದೆ? ಆ ವಿಕಲ್ಪ ಯಾಕೆ ಮಾಡ್ಕೋತಾ ಇದ್ದೀವಿ ಅಂದ್ರೆ ಅವಿದ್ಯೆಯಿಂದ ನಾವು ಈ ರೀತಿಯಾಗಿ ವಿಕಲ್ಪಿಸಿಕೊಂಡು ಈ ರೂಪ ನಮ್ಗೆ ತೋರ್ತಾ ಇದೆ. ಹೇಗೆ ರಜ್ಜುರಿವ ಸರ್ಪ ರೂಪೇಣ, ಹೇಗೆ ಒಂದು ಹಗ್ಗವೇ ಸರ್ಪದಂತೆ ತೋರ್ತಾ ಇದೆಯೋ. ಇಲ್ಲಿ ವಿಕಲ್ಪ ಒಂದೇ ವಿಕಲ್ಪ ಅಲ್ಲ, ಸರ್ಪ ಒಂದೇ ವಿಕಲ್ಪ ಅಲ್ಲ. ಸರ್ಪ ಹೇಳಿದ್ರು, ಸರ್ಪ ಇರ್ಬೋದು, ಭೂಛಿದ್ರ ಇರ್ಬೋದು, ಹೂಮಾಲೆ ಇರ್ಬೋದು, ನೀರಿನ ಕೋಡಿ ಇರ್ಬೋದು, ಏನೋ ಇರ್ಬೋದು. ಹೀಗೆ ವಿಕಲ್ಪ, ಅನೇಕ ವಿಕಲ್ಪ. ಇತ್ಯತಃ ಅಸ್ಯ ಜಗತಃ ಕಾರಣಂ ಇತಿ ಪರಿಭಾಷ್ಯತೆ. ಹೀಗೆ ಈ ಜಗತ್ತನ್ನ, ಈ ಒಂದು ಈ ಬ್ರಹ್ಮವನ್ನ ಜಗತ್ತಿಗೆ ಕಾರಣ ಎಂಬುದಾಗಿ ಪರಿಭಾಷ್ಯತೆ ವೇದಾಂತಗಳಲ್ಲಿ ಹೇಳಿದ್ದಾರೆ. ಇತ್ಯೇವ ಕಲ್ಪನೆ, ಹೀಗೆಂದು ನಾವು ಕಲ್ಪನೆ ಮಾಡಿಕೊಳ್ಳಬೇಕು. ಅತಏವ ಈ ಶ್ರುತಿ, ಇದಕ್ಕೆ ಶ್ರುತಿಯ ಒಂದು ಉಪೋದ್ಬಲಕವೂ ಇದೆ. ಏನು? ಅನ್ಯತ್ರ ಧರ್ಮಾದನ್ಯತ್ರ ಆತ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಯತ್ತತ್ ಪಶ್ಯಸಿ ತದ್ವದ. ಅನ್ಯತ್ರ ಅಂದ್ರೆ ಧರ್ಮಗಳನ್ನ ಮೀರಿರ್ತಕ್ಕಂತಹ, ಮತ್ತೆ ವ್ಯಾಕೃತಕ್ಕಿಂತಲೂ ಬೇರೆಯಾಗಿರ್ತಕ್ಕಂತಹ, ಮತ್ತೆ ಕೃತ ಅಕೃತ, ಮತ್ತೆ ಯಾವುದು ಮಾಡುವುದು ಮತ್ತೆ ಅಕೃತ ಮಾಡೋದು. ಅಂದ್ರೆ ನಾನು ಈಗ ಈ ಬಂಧನದಿಂದ ಬಿಡುಗಡೆಯಾಗಬೇಕು. ಅಕೃತ ಅಂತಂದ್ರೆ ಏನು? ಅಕೃತ ಅಂದ್ರೆ ಕೃತವಲ್ಲದ್ದು ಯಾವುದು? ಅದೇ ಮುಕ್ತಿ. ನಾನು ಈಗ ಮುಕ್ತನಾಗಬೇಕು ಅನ್ನುವುದಾಗಲಿ, ಅಥವಾ ಅಯ್ಯಯ್ಯೋ ನಾನು ಬದ್ಧನ ಅನ್ನೋದಾಗಲಿ, ಇವ್ಯಾವುದೂ ಇಲ್ಲ. ಇವೆಲ್ಲಕ್ಕಿಂತಲೂ ಬೇರೆಯದಾಗಿರ್ತಕ್ಕಂತಹ ಮತ್ತು ಅನ್ಯತ್ರ ಭೂತಾಚ ಭವ್ಯಾಚ ಅಂದ್ರೆ ಯಾವ ಕಾಲಕ್ಕೂ ಬದ್ಧವಲ್ಲದ, ಭೂತ ಭವಿಷ್ಯ ವರ್ತಮಾನ ಕಾಲ ಪರಿಚ್ಛಿನ್ನವಲ್ಲದ, ಮತ್ತು ಹೀಗೆ ಇಂತಹ ಒಂದು ತತ್ವವನ್ನ ನನಗೆ ತಿಳಿಸಿಕೊಡು ಅಂತ ಋಷಿಕೇತ ಕೇಳ್ತಾರಲ್ಲ, ಅದನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ. ಇಂತಹ ತತ್ವ ಇದು. ಇಲ್ಲಿ ಇನ್ನೊಂದು, ಇಲ್ಲಿ ಇಲ್ಲಿ ಸ್ವಾಮಿಪಾದರು ಹಾಕಿಲ್ಲ, ಅಲ್ಲಿ ಉಪನಿಷತ್ತಿನಲ್ಲಿ ಇದೆ.
ಯತ್ತತ್ ಪಶ್ಯಸಿ ತದ್ವದ ಅಂತ. ಅಲ್ಲಿ ಏನು ನಚಿಕೇತ ನೋಡಿ ಯಾತಕ್ಕೆ ಹಾಗೆ ಬಹಳ ಮುಖ್ಯವಾದ ಅಂಶ ಅದು. ಯತ್ತತ್ ಪಶ್ಯಸಿ, ನೋಡಪ್ಪ ನೀನು ಯಾವುದನ್ನ ಈ ವಿಚಾರದಲ್ಲಿ, ಯಾವುದು ಅನ್ಯತರ ಧರ್ಮ ಅನ್ಯತರ ಧರ್ಮ ಇದೆಯಲ್ಲ, ಈ ವಿಚಾರದಲ್ಲಿ ನೀನು ಯಾವುದನ್ನ ಅನುಭವ ಪರ್ಯಂತವಾಗಿ ಕಂಡುಕೊಂಡಿದ್ದೀಯೋ ಅಷ್ಟು ನೀನು ಕಂಡುಕೊಂಡಿರ್ಬೇಕು. ಮೊದಲಿಗೆ ನೀನು ಯಾವುದನ್ನು ಅನುಭವ ಪರ್ಯಂತವಾಗಿ ಕಂಡುಕೊಂಡಿದ್ದೀಯೋ ಅದನ್ನು ಹೇಳು ನನಗೆ ಅಷ್ಟೇ. ನೀನು ತಿಳ್ಕೊಂಡಿದ್ದನ್ನ ನನಗೆ ಹೇಳ್ಬೇಡ. ಅವನೊಬ್ಬ ಇದ್ದಾನೆ, PhD ತಗೊಂಡಿದ್ದಾನೆ, ಎಲ್ಲ ಚೆನ್ನಾಗಿ ಗೊತ್ತು, ಅದನ್ನಲ್ಲ. ಆದರೆ ಏನು ತಗೊಂಡಿದ್ದೀಯ ನೋಡು, ಅದನ್ನ ಅನುಭವಕ್ಕೆ ಬಂದಿರಬೇಕು. ಹೇಗೆ ಅನುಭವಕ್ಕೆ ಬಂದಿದೆಯೋ ಹಾಗೆ ಹೇಳು ಅಷ್ಟೇ. ಬೇರೆ ಬೇರೆ ಕಲ್ಪನೆ ಆಗಲಿ ಇನ್ನೊಂದಾಗಲಿ ಬೇಕಿಲ್ಲ ಅಂತ ಅರ್ಥ. ಇದು ಕಾರಣ. ಹೀಗೆ ಕಾರ್ಯಕಾರಣ ಭಾವ ವರ್ಜಿತಂ, ಕಾರ್ಯಕಾರಣ ಭಾವದಿಂದ ಬೇರೆ ಆಗಿರತಕ್ಕಂತಹ ಭೂತ ಭವಿಷ್ಯತ್ ಕಾಲ ಸಂಪರ್ಕ ರಹಿತಂ, ಅಂದ್ರೆ ಕಾಲ ದೇಶ ಯಾವುದಕ್ಕೂ ಬದ್ಧವಲ್ಲದ, ಅಂದ್ರೆ ಅಪರಿಚ್ಛಿನ್ನವಾಗಿರತಕ್ಕಂತಹ ಈ ಒಂದು ಬ್ರಹ್ಮ ಎಂಬತಕ್ಕಂತಹದ್ದು ದರ್ಶಯತಿ ತೋರಿಸ್ಕೊಡ್ತಾರೆ ಶ್ರುತಿ. ಈ ಸೃಷ್ಟಿಯನ್ನ ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಇದನ್ನ ಯಾಕೆ ಹೇಳಬೇಕಾಯ್ತು ಅಂದ್ರೆ, ಕಾಲ ದೇಶ ವರ್ತಮಾನಗಳಿಗೆ ಬದ್ಧವಲ್ಲದ ಮತ್ತು ಯಾವ ಮಾತಿನಿಂದಲೂ ತಿಳಿ ಹೇಳುವುದಕ್ಕೆ ಆಗುವುದಿಲ್ಲದ, ಆಗುವುದಕ್ಕೆ ಬರುವುದಲ್ಲ ಈ ಬ್ರಹ್ಮವನ್ನ ಹೇಗೆ ತಿಳಿಸ್ಕೊಡ್ಬೇಕು? ತಿಳಿಸ್ಕೊಡ್ಬೇಕಾದ ಉಪಾಯ ಇದೆ. ಏನು ಉಪಾಯ? ಆ ಬ್ರಹ್ಮವನ್ನ ನಮ್ಮ ಒಂದು ತಿಳುವಳಿಕೆ ಇದೆಯಲ್ಲ, ನಾಲೆಡ್ಜ್ ಸರ್ಫೇಸ್, ಅಲ್ಲಿ ತಗೊಂಡ್ಬರ್ಬೇಕು, ಎಳ್ಕೊಂಡ್ಬರ್ಬೇಕು ನಾವಂತ. ಇದನ್ನು ತಿಳ್ಕೊಳ್ಳೋ ಸಾಧ್ಯನೇ ಇಲ್ಲ. ನಮ್ಮ ಪರಿಧಿಗೆ ಎಳ್ಕೊಂಡು ಬಂದು ಆಮೇಲೆ ತಿಳ್ಕೊಬೇಕು. ನಮ್ಮ ಪರಿಧಿಗೆ ಬ್ರಹ್ಮವನ್ನು ಎಳ್ಕೊಂಡು ಬರೋದು ಅಂತಂದ್ರು ಒಂದೇ, ಹೀಗೆ ಕಲ್ಪಿತ ಸಂವೃತ್ತಿ ಅಂತಂದ್ರು ಒಂದೇ. ಏನು ಅಧ್ಯಾರೋಪ ಅಂತಂದ್ರು ಒಂದೇ. ಯಾವುದೋ ಒಂದು ಗುಣವನ್ನ ಮಾಡಿ ಮತ್ತೆ ಅಲ್ಲ ವಿರುದ್ಧವಾದದ್ದು ಯಾವುದು ಅಲ್ಲ ಅದನ್ನ ಅಪವಾದ ಮಾಡಿ ನೋಡ್ಕೊಳಕ್ಕೂ ಅದನ್ನ ಯಾಕೆ ಮಾತಿಂದ ಹೇಳೋಕ್ಕಾಗಲ್ಲ. ಅದರಿಂದ ಇದೇ ಒಂದು ಮೆಥಡ್ ಅಂತ ಹೇಳ್ತಾರಲ್ಲ, ಹಾಗೆ ಈ ತಂತ್ರವೇ, ಬೇರೆ ಇನ್ನೊಂದು ತಂತ್ರ ಇಲ್ಲವೇ ಇಲ್ಲ. ಯಾವುದಕ್ಕೆ? ಅದ್ವೈತ ವೇದಾಂತದ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಷ್ಟೇ. ಇದೊಂದು ಕಲ್ಪಿತ ಸಂಪರ್ಕ ಅಥವಾ ಅಧ್ಯಾರೋಪ, ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಅದನ್ನೇ ಹೇಳ್ತಕ್ಕಂಥದ್ದು ಮುಂದಿನ ಭಾಗ. ಯಾಕೆ ಇದು ಅತ್ಯಂತ ಅವಶ್ಯಕ. ಈ ದ್ವೈತದಲ್ಲಿ ಅದ್ವೈತ ಹೇಗೆ ನಾವು ತಿಳ್ಕೊಳ್ಳೋದು ಅಂತ ವಿಭಾಗ, ಮುಂದಿನ ಭಾಗವನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.